ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನ ಬಿಡಿಸೋ ಪರಮ ಸುಖ ತೋರಿದ ಗುರುವೇ, ಭುವಿ ಎಂಬುದು ತೊಡರ ಭಕ್ತಿ ಎನಿಸಿದ ಗುರುವೇ, ಚೆನ್ನಮಲ್ಲಿಕಾರ್ಜುನ ತನ್ನ ಕೈವಶಕ್ಕಿಟ್ಟ ಗುರುವೇ, ನಮೋ ನಮೋ ಎನ್ನುತ್ತಿದ್ದೇನೆ. ಅಕ್ಕ ಮಹಾದೇವಿ ತಾಯಿಯವರು ಈ ಮನುಷ್ಯನ ಜನ್ಮಕ್ಕೆ ನಾವು ಬಂದಿದ್ದೇವಂದ್ರೆ ಈ ಶರೀರಗೂ ನಾವು ಆ ಪರಮಾತ್ಮಗೆ ಕೈವಶ ಮಾಡಿ ಕೊಡ್ಬೇಕಂತ. ನಾವು ಇದ್ರೊಳಗೆ ಏನೂ ಇಲ್ಲ, ಬರೀ ನಮ್ಮ ಲೋಕಲ್ ಚಿಂತೆನೇ ಹೆಚ್ಚಾಗಿತ್ತು. ಅದ್ರ ಕಡೆಯದು ಅಕ್ಕ ಮಹಾದೇವಿ ಚೆನ್ನಮಲ್ಲಿಕಾರ್ಜುನಿಗೆ ಏನಂತಾರೆ ಅಂದ್ರೆ, ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ, ನನ್ನ ಜನ್ಮ ನಿನ್ನ ಕೈವಶದೊಳಗಿಟ್ಕೋ ಗುರುವೇ, ಎನ್ನ ಭವಬಂಧನ ಬಿಡಿಸೋ. ಈ ಭವಬಂಧನದೊಳಗಿದ್ದೆ ನಾನು, ಇದು ಬಿಡಿಸಿ ನಿನ್ನ ಕೈವಶಕ್ಕಿಟ್ಕೋ, ನನಗೆ ಪರಮ ಸುಖ ತೋರಿದ ಗುರುವೇ, ಸುಖರ ತೋರಿಸು ದುಃಖರ ತೋರಿಸು, ಇದು ನಿನ್ನ ಒಳಗಿಟ್ಕೋ ನನಗೆ ಅಂತ. ಭವಿ ಎಂಬುದು ತೊಡರ ಭಕ್ತಿ ಎನಿಸಿದ ಗುರುವೇ. ಭವಿ ತನ್ನ ನೋವು ನಲಿವು ದುಃಖ ಇವೆಲ್ಲ ಏನೂ ಅವಲ್ಲ, ಇದೆಲ್ಲ ನಿನಗರ್ಪಣೆ ಗುರುವೇ. ಚೆನ್ನಮಲ್ಲಿಕಾರ್ಜುನ ತನ್ನ ಕೈವಶಕ್ಕಿಟ್ಟ ಗುರುವೇ, ನೀ ನಡೆಸಿದಂತೆ ನಡೀತೇನೆ, ನಾನು ನುಡಿದಂತೆ ನುಡಿತೇನೆ. ನಾ ನಡೆ ನುಡಿ ಎಲ್ಲ ನಿನಗೆ ಅರ್ಪಣೆ ಮಾಡಿದ್ದೇನೆ. ನಾನು ಹೋಗುವ ದಾರಿಯಲ್ಲಿ ಏನೇ ಬರಲಿ ಅದು ನಿನ್ನ ಕೈವಶಕ್ಕಾಗಿ ನಾನು ಅರ್ಪಿತ ಮಾಡುತ್ತೇನೆ ಎಂದು ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾ ಇದ್ದಾರೆ. ಅದಕ್ಕೆ ಎಲ್ಲರಿಗೂ ಶರಣಾರ್ಥಿ ಈ ಮಾತನ್ನು ಹೇಳಿ.